ಭಾರತದ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವರು ಭಾರತ ದೇಶಕ್ಕೆ ಆರ್ಥಿಕವಾಗಿ ಬಹಳ ಸುಧಾರಣೆಗಳನ್ನು ಮಾಡಿರ್ತಕ್ಕಂಥದ್ದು. ಇವರು 92ನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿರ್ತಾರೆ. ದೆಹಲಿಯ ಒಂದು ಏಮ್ಸ್ ಆಸ್ಪತ್ರೆಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರು ಆಗಿರುವುದರಿಂದ ದೆಹಲಿಯ ಒಂದು ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಒಂದು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇವರು ಭಾರತಕ್ಕೆ ಒಂದು 2 ಬಾರಿ ಪ್ರಧಾನಮಂತ್ರಿ ಆಗಿರ್ತಾರೆ. 10 ವರ್ಷಗಳ ಕಾಲ ಒಂದು ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಒಂದು ಪಾಕಿಸ್ತಾನದ ಕುಗ್ರಾಮದಲ್ಲಿ ಜನಿಸಿದ್ರು ಕೂಡ ಇವರಿಗೆ ಒಂದು ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂತಹ ಒಂದು ಮನೆತನದಲ್ಲಿ ಜನಿಸ್ತಾರೆ. ಹುಟ್ಟಿದಾಗ ತಾಯಿಯನ್ನು ಕಳೆದುಕೊಳ್ತಾರೆ. ಒಂದು ಅಜ್ಜಿ ಆಶ್ರಯದಲ್ಲಿ ಬೆಳೆದು ಒಂದು ರಾಜಕೀಯಕ್ಕೆ ಪ್ರವೇಶವನ್ನು ಕೂಡ ಮಾಡ್ತಾರೆ. ಆವಾಗ ಒಂದು ಕಾಂಗ್ರೆಸ್ ಪಾರ್ಟಿ ಇವರಿಗೆ ಒಂದು ಸ್ಥಾನವನ್ನು ಕೂಡ ಕೊಡ್ತದೆ. ಅದು ಎಲ್ಲ ಮಂತ್ರಿಗಳು ಯಾವುದೇ ಕೊಟ್ಟರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಒಂದು ಪ್ರಧಾನಮಂತ್ರಿ ಹುದ್ದೆಗೆ ಇವರು ಏರ್ತಾರಪ್ಪ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಮಾತಲ್ಲ. ಇವರು ಬಹಳ ಅದ್ಭುತವಾಗಿರ್ತಕ್ಕಂಥ ಆರ್ಥಿಕ ಸುಧಾರಣೆಗಳನ್ನು ಮಾಡಿದ್ದಾರೆ. ಆದರೆ ಇದ್ದಾಗ ಇವ್ರ ಬಗ್ಗೆ ಯಾರು ಈ ರೀತಿ ಇದು ಮಾಡೋದಿಲ್ಲ. ಬರೀ ಟೀಕೆಗಳನ್ನು ಜಾಸ್ತಿ ಅನುಭವಿಸ್ತಾರೆ. ಯಾಕೆ ಟೀಕೆಗಳನ್ನು ಜಾಸ್ತಿ ಇತ್ತಪ್ಪ ಅಂದರೆ ಇವರಿಗೆ ಇಲ್ಲಿ ಪಾರ್ಟಿ ಅಂದ ಬಳಿಕ BJPಯವರು ಬಹಳ ಟೀಕೆಗಳನ್ನು ಮಾಡ್ತಾರೆ. ಇಲ್ಲಿ BJPಯವರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಅವರು ಕೂಡ ಇವರಿಗೆ ತುಂಬ ಟೀಕೆಗಳನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನಾವಿರುವಾಗ ನಮ್ಮ ಬಗ್ಗೆ ಗೊತ್ತಾಗಲ್ಲ, ಒಂದಲ್ಲ ಒಂದಿನ ನಮ್ಮ ಬಗ್ಗೆ ಕೊಂಡಾಡ್ತಾರ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಮನಮೋಹನ್ ಸಿಂಗ್ ಅವರು ಆಗಾಗ ಹೇಳ್ತಾ ಇದ್ರು. ಇವಾಗ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ರು ಕೂಡ ಅವರು ರಾಜಕೀಯದಲ್ಲಿ ಇರುವುದರಿಂದ ಅವರಿಗೆ ಟೀಕೆಗಳು ಜಾಸ್ತಿ ಆಗ್ತಾ ಒಟ್ಟಿನಲ್ಲಿ ಅವರು ದೇಶಕ್ಕೆ ಆರ್ಥಿಕವಾಗಿ ಒಂದು ಬೆನ್ನೆಲುಬಾಗಿ ಕೂಡ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಅವರು ಆರ್ಥಿಕ ಸುಧಾರಣೆಗಳನ್ನು ತರುವಲ್ಲಿ ಬಹಳ ಯಶಸ್ವಿಯಾಗ್ಯಾರ. ಇಲ್ಲಿ ಭಾರತದಲ್ಲಿ ಇಲ್ಲಿ ಪಾರ್ಟಿಗಳಿರುವುದರಿಂದ ಅವರು ಟೀಕೆ ಮಾಡೋದು ಸಹಜ. ಆದರೆ ಅದೇ ಪಾರ್ಟಿಯವರು ಕೂಡ ಅವರಿಗೆ ಟೀಕೆ ಮಾಡ್ತಕ್ಕಂಥದ್ದು ಬಹಳ ವಿಷಾದವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಅವರು ಸುಧಾರಣೆಗಳಿದೆಯಲ್ಲ ಅದು ಭಾರತದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಆ ಸುಧಾರಣೆಗಳು ಮುಂದೆ ಎಲ್ಲವನ್ನೂ ಕೂಡ ಅವರು ಇದೇ ರೀತಿ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಒಳ್ಳೆಯ ಒಂದು ಸುಧಾರಣೆಗಳನ್ನು ಈ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಪ್ರಧಾನಮಂತ್ರಿಯಾಗಿ ಆ ಹುದ್ದೆಯನ್ನು ನಿಭಾಯಿಸಿಕೊಂಡು ಹೋಗುವಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ. ಆದರೆ ಮುಂದೆ ರಾಜಕೀಯದಲ್ಲಿ ಕೂಡ ಬಹಳ ಉನ್ನತವಾಗಿರ್ತಕ್ಕಂಥ ಸ್ಥಾನ ಪಡೆದು ನಿಧಾನವಾಗಿ ಅವರಿಗೆ ಸ್ಥಾನಗಳನ್ನು ಬಂದರೂ ಕೂಡ ಅವರು ಒಂದು ಈ ಪಾರ್ಟಿಯನ್ನು ಬಿಟ್ಟು ಯಾವುದೇ ಇದನ್ನು ಮಾಡುವುದಿಲ್ಲ.